KSR ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ತುಂಬಾ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ. ಒಳ್ಳೆ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಹೆಸರು ಮಾಡ್ಬೇಕಂತ ಬಸ್ ವ್ಯವಸ್ಥೆ ಇರಲಿಲ್ಲ. ಮಾನ್ಯ ಶಾಸಕರು ಕರೆದು ಈ ಥರ ಕಾಂಗ್ರೆಸ್ ಅವನಿಗೆ ಬಸ್ ಮಾಡಿ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ, ಅವ್ರಿಗೆಲ್ಲ ಒಂದು ಬಸ್ ವ್ಯವಸ್ಥೆ ಕಳಿಸ್ಕೊಡಿ ಎಂದು ಸೂಚನೆ ನೀಡುತ್ತಾರೆ. ಅದೇ ಪ್ರಕಾರ ಆ ಸೂಚನೆ ಮೇರೆಗೆ ನಾವು ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಬಗ್ಗೆ ತಿಳಿಸಿದಾಗ ಅವರು ಸಹ ಉತ್ಸಾಹದಿಂದ ಮಾರ್ಗ 33ರಲ್ಲಿ ಬೆಳಗ್ಗೆ 9 ಗಂಟೆಗೆ ಒಂದು ಸುತ್ತೋಲೆ ಹಾಗೂ ಮಧ್ಯಾಹ್ನ 3:30ಗೆ ಒಂದು ಸುತ್ತೋಲೆ ಕಳಿಸಿ ಈ ದಿನದಿಂದ ಪ್ರಾರಂಭಿಸಿರುತ್ತಾರೆ. ಇದನ್ನು ಎಲ್ಲ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಸದ್ಬಳಕೆ ಪಡಿಸಬೇಕಾಗಿ ಒತ್ತಾಯದ ಮೇರೆಗೆ ಮತ್ತು ಡಿಗ್ರಿ ಕಾಲೇಜು ಮಕ್ಕಳು ಮತ್ತು ಪ್ರಾಧ್ಯಾಪಕರು ಒತ್ತಾಯದ ಮೇರೆಗೆ ಇವತ್ತೇನು ಈ ರೂಟಲ್ಲಿ ಅವನಿಗೆ ಹೋಗ್ತಕ್ಕಂಥ ಮಕ್ಕಳು, ಈ ಪ್ರಾಂತ್ಯಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಬಸ್ ವ್ಯವಸ್ಥೆ ಇರಲಿಲ್ಲ. ಆಫ್ಟರ್ ಕರೋನಾ ಆದಮೇಲೆ ಈ KSR ಡಿಪಾರ್ಟ್ಮೆಂಟ್ ಅಲ್ಲಿ ಬರೀ ತುಂಬ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ. ಮೊದಲು ನಮ್ಮ ಊರಿಗೆಲ್ಲ ಹಾರ್ಟ್ ಬರ್ತಾ ಇತ್ತು, ಎಲ್ಲೋ ಹಾರ್ಟ್ ಬರ್ತಾ ಇಲ್ಲ. ಹೀಗಾಗಿ ನಮ್ಮ ಹಳ್ಳಿಗಾಡು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮತ್ತು DC ಮತ್ತು KSR DC ಮತ್ತು ಮ್ಯಾನೇಜರ್ನ ಕರೆದು ಈ ಕೂಡಲೇ ನಮ್ಮ ಅವನಿ ಹೋಬಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕು, ಮಕ್ಕಳಿಗೆ ತೊಂದರೆ ಆಗ್ತಿದೆ ಕಾರಣಕ್ಕೆ ಹೋಗಿ ಈ ಕಾಂದ್ರ ಸರ್ಕಲಲ್ಲಿ ಮಕ್ಕಳು ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಸೊ ಅದರಿಂದ ಇಲ್ಲೊಂದು ಬಸ್ ಶೆಲ್ಟರ್ ಮಾಡಿ ಮತ್ತೊಂದು ಬಸ್ ಶೆಲ್ಟರ್ ಹಾಕಿದ್ದೀನಿ. ಬಸ್ ಶೆಲ್ಟರ್ ಮಾಡಿ ಇಲ್ಲಿ ಹೋಗ್ತಕ್ಕಂಥ ಈ ಒಂದು ಅವನಿ ಭಾಗದ ಮಕ್ಕಳಿಗೆ ಮತ್ತು IT ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಆ ವಿಚಾರಕ್ಕೆ ಬಂದಾಗ ಒಂದು ಹೊಸ ರೂಟ್ ಹಾಕಲೇಬೇಕು ಅಂದಾಗ ತಕ್ಷಣವೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಒಂದು ಪರ್ಮನೆಂಟ್ ರೂಟ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಬಸ್ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ಬಸ್ ವ್ಯವಸ್ಥೆ ಮಾಡಬೇಕಂತ ಹೇಳಿ ಕೋರಿಕೆ ಕೊಟ್ಟಾಗ ಒಂದು ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ನಾನು KSR ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಈ ಒಂದು ಭಾಗದ ಮಕ್ಕಳಿಗೆ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೋಬೇಕು. ನೀವೇನು ಕೋರಿಕೆ ಮೇರೆಗೆ ಕೊಟ್ಟಿದ್ರಿ ಬಸ್ ಇಲ್ಲ ಅಂತ, ಅದನ್ನು ವ್ಯವಸ್ಥೆ ಮಾಡಿದ್ದೀನಿ. ಇದನ್ನ ಉಪಯೋಗ ಮಾಡಿಕೊಂಡು ಒಳ್ಳೆಯ ಒಂದು ಮಾರ್ಕ್ಸ್ ತಗೊಂಡು ಒಳ್ಳೆ ಕೀರ್ತಿ ಕಾಲೇಜ್ ತಂದುಕೊಟ್ಟು ಒಳ್ಳೆ ಮುಳಬಾಗಿಲು ತಾಲೂಕಿಗೆ ಒಳ್ಳೆ ಹೆಸರು ಮಾಡ್ಬೇಕಂತ ವಿದ್ಯಾರ್ಥಿಗಳನ್ನ ಮನವಿ ಮಾಡ್ತಾ ಇದ್ದೀವಿ. ಮುಳಬಾಗಿಲಿಗೆ ರಾತ್ರಿ ಹೊತ್ತು ಬ್ಯಾಂಗ್ಳೂರಿಂದ ಬರೋದು ನಿಮ್ಮ ಕ್ಷೇತ್ರಕ್ಕೆ ಬರುವಂತ ಇದು ಪಾಯಿಂಟ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಆದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಬೈಪಾಸು ಅಂತ ಮುಳಬಾಗಿಲು ಕಡೆ ಹೋಗೋ ಬಸ್ಸುಗಳು, ಅಂದ್ರೆ ತಿರುಪತಿಗೆ ಹೋಗೋ ಅಂತಾರಾಜ್ಯ ಬಸ್ಸುಗಳು ಮುಳಬಾಗಿಲು ಬಂದು ಪಾಯಿಂಟ್ ಮಾಡ್ಕೊಂಡು ಹೋಗ್ಲೇಬೇಕು, ಅದು ರೂಲ್ ಇದೆ. ಆದ್ರೆ ಅಲ್ಲಿ ಪ್ರಯಾಣಿಕರು ಹತ್ತುವಾಗ ಮುಳಬಾಗಿಲಿಗೆ ಬಂದಾಗ ಏನ್ ಮಾಡ್ತಾರೆ, ಇದು ಹೋಗೋಣ ಬೈಪಾಸ್ ಹೋಗುತ್ತೆ, ರಾತ್ರಿ 12 ಗಂಟೆ 1 ಗಂಟೆ ಹೆಣ್ಮಕ್ಳೆಲ್ಲ ಬೈಪಾಸ್ ಅಲ್ಲಿ ಅಲ್ಲಿ ಇದು ಮಾಡ್ತಾರೆ. ಅದು ನಾನು ಸಾರ್ಗೆ ಹೇಳ್ದೆ, ಇಲ್ಲ ಮುಳಬಾಗಿಲು ಪಾಯಿಂಟ್ ಮಾಡಲೇಬೇಕು ಅಂತವ್ರ ಮೇಲೆ ನಾನು ಕಠಿಣ ಕ್ರಮ ತಗೊಂತೀನಿ ಅಂತ ಹೇಳಿದ್ದಾರೆ. ನನ್ನ ಗಮನಕ್ಕೆ ಏನ್ ತಂದಿರಿ, ಈ ಕೂಡ ನಾನು DC ಹತ್ರ ಮಾತಾಡ್ತೀನಿ, DC ಮತ್ತು ಇವ್ರ ಹತ್ರ ಮಾತಾಡ್ತೀನಿ. ಬೆಂಗಳೂರಿಂದ ಹಾದು ಹೋಗತಕ್ಕಂಥ ತಿರುಪತಿ ಬಸ್ಸುಗಳು ಮುಳಬಾಗಿಲು ಬಂದೇ ಪಾಯಿಂಟ್ ಕೊಡ್ಬೇಕಂತ ವ್ಯವಸ್ಥೆನ ಮಾಡ್ಕೊಡ್ತೀನಿ. ಈಗಾಗಲೇ ಅದು ಮಾತಾಡಿ ಲೆಟರ್ ಮುಖಾಂತರ ಹಾಕಿ ವ್ಯವಸ್ಥೆ ಮಾಡ್ಕೊಡ್ತೀನಿ, ಖಂಡಿತ ಮಾಡ್ಕೊಡ್ತೀನಿ. ಓಕೆ, ಖಂಡಿತ ಮಾಡಿಸ್ಕೊಡ್ತೀನಿ.